ರಾಜ್ಯದಲ್ಲಿ ಸಾಕಷ್ಟು ಜಾತಿಗಳು ತುಳಿತಕ್ಕೊಳಗಾಗಿದೆ. ಏನು ನಿಮ್ಮ ಕೊಡುಗೆ ವೈಯಕ್ತಿಕವಾಗಿ ಹೇಳಬೇಕಲ್ಲ ನೀವು ಜನರಿಗೆ. ಸುಮ್ಮನೆ ನಾನು ಅರಸೋದು ದಾಖಲೆ ಮುರಿದ್ಬಿಟ್ಟೆ, ಅರಸೋರು ದಾಖಲೆ ಮುರಿದ್ಬಿಟ್ಟೆ. ನೀವು ಭ್ರಷ್ಟಾಚಾರಿಗಳನ್ನ ರಕ್ಷಣೆ ಮಾಡೋದ್ರ ಸಲುವಾಗಿ ನೀವೇನು ಮಾಡಿದ್ರಿ? ಲೋಕಾಯುಕ್ತನ ಮುಚ್ಚಾಕಿ ಒಂದು ACBನ ಮಾಡಿದ್ರಿ, ಆ್ಯಂಟಿ ಕರಪ್ಷನ್ ಬ್ಯೂರೋ ಅಂತ. ಇದೇ ಅಲ್ವಾ ನಿಮ್ಮ ಸಾಧನೆ? 14 ಸೈಟು ಮೂಡಾದಲ್ಲಿ ತಗೊಂಡ್ಬಿಟ್ಟು ಮುಖ್ಯಮಂತ್ರಿಗಳೇ ನನಗೇನೂ ಗೊತ್ತಿಲ್ಲ ಅದನ್ನ ವಾಪಸ್ ಕೊಟ್ಬಿಡ್ತೀನಿ ಅಂತ ವಾಪಸ್ ಕೊಟ್ರೆ ನೀವು ತಗೊಂಡಿದ್ದಕ್ಕೆ ತಾನೇ ಸ್ವಾಮಿ ಕೊಟ್ಟಿದ್ದು. ಅದು ಹೆಂಗ್ರಿ ನೀವು ಸಮಾಜವಾದಿಗಳಾಗ್ತೀರಿ? ಹೇಳ್ರಿ ಮುಖ್ಯಮಂತ್ರಿಗಳೇ. ನೀವು ಏನು ಹೇಳ್ತೀರಲ್ವ ನಾನು ಸಮಾಜವಾದಿ ಅಂತ. ಖಂಡಿತ ನೀವು ಸಮಾಜವಾದಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಸಿದ್ದರಾಮಯ್ಯನವರೇ. 45 ಲಕ್ಷ ರೂಪಾಯಿ ಒಂದು ವಾಚನ್ನ ಕೈನಲ್ಲಿ ಕಟ್ಕೊತೀವಿ ಅಂದರೆ ನೀವು ಯಾವ ಸಮಾಜವಾದಿ ರೀ? ರಾಜೀವ್ ಗಾಂಧಿ ಆಶ್ರಯ ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ಮನೆ ಬೇಕು ಅಂತ ಕಾಯ್ತಾ ಕೂತಿದ್ದಾರೆ. ನೀವು ಅವ್ರಿಗೆ ಮನೆಗಳು ಕೊಟ್ಟಿಲ್ಲ. ಆದರೆ ಕೋಗಿಲು ಲೇಔಟಲ್ಲಿ ಒಂದು 180 ಮನೆಗಳನ್ನ ಹೊಡೆದಾಕಿದ್ರೆ ಮುಸಲ್ಮಾನರದು, ಅವರಿಗೆ ನೀವು 1 ವಾರದಲ್ಲಿ ಮನೆ ಕೊಡ್ತೀವಿ ಅಂತ ಹೇಳ್ತೀರಿ. ನಿಮ್ಮನ್ನು ಹೆಂಗೆ ಸಮಾಜವಾದಿ ಅಂತ ಹೇಳೋಣ? TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಯಕ್ಷಿವಾಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು 2793 ದಿನಗಳನ್ನ ಪೂರೈಕೆ ಮಾಡಿದ್ದೀರಿ. ನಿಮಗೆ ಅಭಿನಂದನೆಗಳು. ಕರ್ನಾಟಕವನ್ನು ಆಳಿದ ಎಲ್ಲ ಮುಖ್ಯಮಂತ್ರಿಗಳ ಆಡಳಿತದ ದಿನಗಳಿತ್ತಲ್ಲ ಅದೆಲ್ಲನೂ ಕೂಡ ಹಿಂದಕ್ಕೆ ನೀವಿವಾಗ ಅಗ್ರಸ್ಥಾನದಲ್ಲಿ ಕೂತಿದ್ದೀರಿ. ಹಾಗಾಗಿ ನಿಮಗೆ ಅಭಿನಂದನೆಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ನೀವಿವಾಗ ಏನು ಹೇಳ್ತಿದ್ದೀರಿ? ದೇವರಾಜ್ ಅರಸು ಅವರ ದಾಖಲೆಯನ್ನು ಮುರಿದಿದ್ದೀನಿ ಅಂತ. ಮುಖ್ಯಮಂತ್ರಿಗಳೇ, ಎಷ್ಟು ದಿವಸ ಅಧಿಕಾರ ಮಾಡಿದ್ರಿ, ಎಷ್ಟು ದಿವಸ ಅಧಿಕಾರದಲ್ಲಿ ಇದ್ರಿ ಅನ್ನೋದು ಖಂಡಿತ ಇಂಪಾರ್ಟೆಂಟ್ ಆಗಲ್ಲ ಮುಖ್ಯಮಂತ್ರಿಗಳೇ. ಇವತ್ತು ದೇವರಾಜ್ ಅರಸು ಅವರು ಹೆಚ್ಚು ಕಮ್ಮಿ 4 ದಶಕಗಳ ಹಿಂದೆ ಮುಖ್ಯಮಂತ್ರಿ ಆಗಿದ್ದರು. ಅವರು 7.5 ವರ್ಷ ಅವರು ಮುಖ್ಯಮಂತ್ರಿ ಆಗಿದ್ದರು. ಆದರೆ ದೇವರಾಜ್ ಅರಸುನವರು ಇವತ್ತು ಕೂಡ ಕರ್ನಾಟಕ ರಾಜ್ಯದಲ್ಲಿ ಜನಮಾನಸದಲ್ಲಿ ಈ ಪೀಳಿಗೆಯ ಜನರಿಗೂ ಕೂಡ, ಈ ಪೀಳಿಗೆಯ ಹುಡುಗರಿಗೂ ಕೂಡ, ಏನು ಹೊಸ ಮತದಾರರಿದ್ದಾರಲ್ಲ, ಹೊಸ ಮತದಾನ ಮಾಡೋಕ್ಕೆ ಬಂದಿದ್ದಾರಲ್ಲ, ಆ ಮತದಾರರಿಗೂ ಕೂಡ ದೇವರಾಜ್ ಅರಸುನವರು ಮಾದರಿಯಾಗಿದ್ದಾರೆ. ಮತ್ತು ಅವರು ಆ ಹೊಸ ಮತದಾರರಿದ್ದಾರಲ್ಲ ಅವ್ರ ಮನಸ್ಸಲ್ಲೂ ಕೂಡ ದೇವರಾಜ್ ಅರಸುನವರು ಇದ್ದಾರೆ. ಇದಕ್ಕೆ ಏನು ಕಾರಣ ಅಂದರೆ ಅವರು ನಡೆಸಿದಂತಹ ಆಡಳಿತದ ವೈಖರಿ ಮತ್ತು ಅವರು ಕೊಟ್ಟಂತಹ ಕೊಡುಗೆಗಳು ರಾಜ್ಯಕ್ಕೆ. ಅದು ಯಾವಾಗಲೂ ಕೂಡ ಶಾಶ್ವತವಾಗಿರ್ತಕ್ಕಂತಹ ಒಂದು ಕೊಡುಗೆನ ದೇವರಾಜ್ ಅರಸು ಅವ್ರು ಕೊಟ್ಟಿದ್ದಾರೆ. ದಯವಿಟ್ಟು ಆ ಕಾರಣಕ್ಕೆ ನೀವೇ ಹೇಳಿದಿರಿ ದೇವರಾಜ್ ಅರಸುಗೆ ನಾನು ಹೋಲಿಸೋದು ಬೇಡ ಅಂತ. ಖಂಡಿತ ನೀವು ಅವ್ರು ಹೋಲಿಸ್ಕೋಬೇಡಿ. ಯಾಕೆಂದರೆ ನೀವು ಆಡಳಿತದ ದಿನಗಳನ್ನ ಅವರಿಗಿಂತ ಜಾಸ್ತಿ ಮಾಡಿರ್ಬೋದು. ಆದರೆ ನೀವು ಅವರಷ್ಟು ಸಮರ್ಥ ನಾಯಕರಲ್ಲ. ನೀವೇ ಹೇಳ್ತಿರಲ್ವಾ, ದೇವರಾಜ್ ಅರಸು ಹಿಂದುಳಿದ ಜನರ ನಾಯಕರು ಅಂತ. ನಾನು ಕೂಡ ಹಿಂದುಳಿದ ನಾಯಕ ಅಂತ ಹೇಳ್ಬಿಟ್ಟು ಖಂಡಿತ ದೇವರಾಜ್ ಅರಸುನವ್ರು ಬೇಕಾದರೆ ಹೇಳ್ಬೋದು. ಏನೋ ಅವರು ಹಿಂದುಳಿದ ಜನಾಂಗ ಏನಿತ್ತು, ಹಿಂದುಳಿದ ಜಾತಿಗಳೇನಿತ್ತು, ಆ ಜಾತಿಗಳನ್ನ ಅವರು ಪ್ರತಿನಿಧಿಸಿದ್ದಾರೆ. ಮತ್ತು ಆ ಹಿಂದುಳಿದ ತುಳಿತಕ್ಕೆ ಒಳಗಾದಂತಹ ಜನ ಯಾರಿದ್ರು ಅವರಿಗೆ ಖಂಡಿತವಾಗಲೂ ಅವರ ಆಡಳಿತಾವಧಿನಲ್ಲಿ ಎಷ್ಟು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಅನುಕೂಲಗಳನ್ನ ಅವ್ರು ಮಾಡಿದ್ದಾರೆ. ಅದು ಏನು ಶಾಶ್ವತವಾದಂಥ ಪರಿಹಾರಗಳನ್ನ ಕೊಟ್ಟಿದ್ದಾರೆ. ನಿಮ್ಮಂಗೆ ಓಟ್ ಹಾಕಿಸ್ಕೊಳ್ಳೋದಕ್ಕೆ 4 ವರ್ಷ 5 ವರ್ಷದ ಪರಿಹಾರಗಳಲ್ಲ, ಏನೋ ಶಾಶ್ವತವಾದ ಪರಿಹಾರಗಳನ್ನ ತುಳಿತಕ್ಕೆ ಒಳಗಾಗಿದ್ದಂತಹ ಸಾಕಷ್ಟು ಈ ರಾಜ್ಯದಲ್ಲಿ ಸಾಕಷ್ಟು ಜಾತಿಗಳಿದೆ. ಸಣ್ಣ ಜಾತಿಗಳು ಸಾಕಷ್ಟು ಜಾತಿಗಳಿದೆ. ನಿಜವಾಗ್ಲೂ ಕೂಡ ಅಂಥ ಜಾತಿಗಳನ್ನ ಅವರು ಪ್ರತಿನಿಧಿಸಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ನೀವು ಆ ಒಂದು ವರ್ಗಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರೇ. ಹೌದು, ಖಂಡಿತ ನೀವು ಸಮಾಜವಾದಿಗಳಲ್ಲ. ನೀವು ಏನು ಹೇಳ್ತೀರಲ್ವ ನಾನು ಸಮಾಜವಾದಿ ಅಂತ. ಖಂಡಿತ ನೀವು ಸಮಾಜವಾದಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಸಿದ್ದರಾಮಯ್ಯನವರೇ. 45 ಲಕ್ಷ ರೂಪಾಯಿ ಒಂದು ವಾಚನ್ನ ಕೈನಲ್ಲಿ ಕಟ್ಕೊತೀವಿ ಅಂದರೆ ನೀವು ಯಾವ ಸಮಾಜವಾದಿ ರೀ ಮುಖ್ಯಮಂತ್ರಿಗಳೇ? ಹೇಳಿ ಮುಖ್ಯಮಂತ್ರಿಗಳೇ, ನಿಜವಾಗ್ಲೂ ಸಮಾಜವಾದನ ಅದು? ಹೇಳಿ ನೀವು. ನಾನು ಇದೇನು ಉಪೇಕ್ಷೆಯಿಂದ ಹೇಳ್ತಿಲ್ಲ. ಯಾಕೆಂದರೆ ನಿಮ್ಮ ಹತ್ರ ಇದೇ ವಾಚು ಅಲ್ವಾ, ನೀವು ಕಟ್ತಿದ್ದೀರಿ. ಆಗಾಗ ಇದನ್ನು ಸಮಾಜವಾದ ಅಂತ ಒಪ್ಕೊಳ್ಳೋಕ್ಕಾಗತ್ತಾ ಸಿದ್ದರಾಮಯ್ಯನವರೇ? ಇದು ಸಮತಾವಾದ ಅಂತ ಹೇಳೋಕ್ಕಾಗತ್ತಾ? ನೀವು ಹೇಳ್ತೀರಿ ಸಮಾಜ ಮುಂದುವರಿಬೇಕಂದ್ರೆ ಅಧಿಕಾರದ ಸಮಾನ ಹಂಚಿಕೆಯಾಗಬೇಕು ಅಂತ. ಹೇಳಿ ಮುಖ್ಯಮಂತ್ರಿಗಳೇ, ನೀವು 7.5 ವರ್ಷ ಅಧಿಕಾರ ಮಾಡಿದ್ದೀರಿ.
ಈ 7.5 ವರ್ಷದಲ್ಲಿ ನೀವು ಎಷ್ಟು ಜನರನ್ನ ತುಂಬ ಕೆಳ ಜಾತಿನಲ್ಲಿ ಬಂದಿರತಕ್ಕಂಥ MLAಗಳನ್ನ ನೀವು ಮಿನಿಸ್ಟ್ರಿಗಳು ಮಾಡಿದ್ದೀರಿ. ಆ ಮಾಡೋದ್ರ ಮುಖಾಂತರ ಆ ಸಣ್ಣ ಸಣ್ಣ ಜಾತಿಗಳಿದೆಯಲ್ಲ, ಆ ತುಳಿತಕ್ಕೆ ಈ ರಾಜ್ಯದಲ್ಲಿ ಸಾಕಷ್ಟು ಜಾತಿಗಳು ತುಳಿತಕ್ಕೊಳಗಾಗಿದೆ. ಏನು ನಿಮ್ಮ ಕೊಡುಗೆ ವೈಯಕ್ತಿಕವಾಗಿ ಹೇಳಬೇಕಲ್ಲ ನೀವು ಜನರಿಗೆ. ಸುಮ್ಮನೆ ನಾನು ಅರಸೋದು ದಾಖಲೆ ಮುರಿದ್ಬಿಟ್ಟೆ, ಅರಸೋರು ದಾಖಲೆ ಮುರಿದ್ಬಿಟ್ಟೆ ಇದಿರ್ಬೋದು, ನೀವು ದಿನಗಳಲ್ಲಿ ಮುರಿದಿರ್ಬೋದು. ಸಾಧನೆನಲ್ಲಿ ತೋರಿಸಿ ಏನು ಮಾಡಿದ್ದೀರಾ ಹೇಳಿ. ಸಣ್ಣ ಸಣ್ಣ ಸಮುದಾಯಗಳು ನೀವೇನು ಮಾಡಿದ್ದೀರಿ ಹೇಳಿ. ನೀವು ಅಹಿಂದ ನಾಯಕರಲ್ವಾ, ಹೇಳಿ. ನೀವು ಉತ್ತರ ಕೊಡಬೇಕಲ್ವ ಮುಖ್ಯಮಂತ್ರಿಗಳೇ. ಖಂಡಿತ ಹಂಗಾಗಲ್ಲ. ನೀವು ಸಮಾಜವಾದಿ ಅಲ್ಲ, ನೀವು ಮಜಾವಾದಿ. 14 ಸೈಟು ಮೂಡಾದಲ್ಲಿ ತಗೊಂಡ್ಬಿಟ್ಟು ಮುಖ್ಯಮಂತ್ರಿಗಳೇ ನನಗೇನೂ ಗೊತ್ತಿಲ್ಲ ಅದನ್ನ ವಾಪಸ್ ಕೊಟ್ಬಿಡ್ತೀನಿ ಅಂತ ವಾಪಸ್ ಕೊಟ್ರೆ, ನೀವು ತಗೊಂಡಿದ್ದಕ್ಕೆ ತಾನೇ ಸ್ವಾಮಿ ಕೊಟ್ಟಿದ್ದು. ಅದು ಹೆಂಗ್ರಿ ನೀವು ಸಮಾಜವಾದಿಗಳಾಗ್ತೀರಿ ಹೇಳ್ರಿ ಮುಖ್ಯಮಂತ್ರಿಗಳೇ. ಉತ್ತರ ಕೊಡ್ಬೇಕಲ್ವ ಜನರಿಗಿದು. ನೀವು ದೇವರಾಜ ಅರಸು ಅವರ ದಾಖಲೆನ ನೀವು ಮುರಿದಿದ್ದೀನಿ ಅಂತ ಹೇಳೋ ಜೊತೆನಲ್ಲಿ ಇದನ್ನೂ ಹೇಳ್ಬೇಕಲ್ವ ನೀವು ಹೇಳ್ಬೇಕು. ಇದನ್ನೂ 14 ಸೈಟು ನಾನು ಮೂಡಾದಲ್ಲಿ ತಗೊಂಡಿದ್ದು ವಾಪಸ್ ಕೊಟ್ಬಿಟ್ಟೆ ನಾನು, ಮೂಡಾಗೆ ಏನಂತ ಇದನ್ನು ನೀವು ಹೇಳ್ಬೇಕಲ್ವಾ. 50,000 ರೂಪಾಯಿ ಶಾದಿ ಭಾಗ್ಯ ಅಂತ ಹೇಳ್ಬಿಟ್ಟು ಮುಸಲ್ಮಾನರಿಗೆ ಕೊಡ್ತಿದ್ದೀರಿ ನೀವು ಅಲ್ವಾ ಮುಖ್ಯಮಂತ್ರಿಗಳೇ. ಅದೇ ನೀವು ಹಿಂದೂ ಸಮಾಜದಲ್ಲಿ ಸಾಕಷ್ಟು ಜನ ನೀವೇ ಹೇಳ್ದಂಗೆ ಹಿಂದುಳಿದ ಜಾತಿಗಳಲ್ಲಿ ಬೇಕಾದಷ್ಟು ಜನ ಬಡವರಿದ್ದಾರೆ, ಮದುವೆ ಮಾಡ್ಕೊಳ್ಳೋಕ್ಕಾಗದೇ ಇರೋವಂಥ ಜನ ಇದ್ದಾರೆ. ಅವ್ರಿಗೆ ನೀವು ಕೊಟ್ಟರೆ 50,000. ಹಂಗಾದ್ರೆ ನಿಮ್ಮನ್ನು ಸಮತಾವಾದಿ ಅಂತ ಹೆಂಗೆ ಕರೆಯೋದು ಹೇಳಿ. ನೀವು ಅಧಿಕಾರದ ಸಮಾನ ಹಂಚಿಕೆ ಅಂತ ಹೇಳ್ತಿರಲ್ಲ, ಹೆಂಗಾಯ್ತಿದು? ಉತ್ತರ ಕೊಡ್ಬೇಕಲ್ವ ಮುಖ್ಯಮಂತ್ರಿಗಳೇ. ಉತ್ತರ ಕೊಡ್ಬೇಕಲ್ವಾ. 5 ವರ್ಷ 10 ವರ್ಷ ರಾಜೀವ್ ಗಾಂಧಿ ಆಶ್ರಯ ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ಮನೆ ಬೇಕು ಅಂತ ಕಾಯ್ತಾ ಕೂತಿದ್ದಾರೆ. ನೀವು ಅವ್ರಿಗೆ ಮನೆಗಳು ಕೊಟ್ಟಿಲ್ಲ. ಆದರೆ ಕೋಗಿಲೂರು ಲೇಔಟಲ್ಲಿ ಒಂದು 180 ಮನೆಗಳನ್ನ ಹೊಡೆದಾಕಿದ್ರೆ ಮುಸಲ್ಮಾನರದು, ಅವರಿಗೆ ನೀವು 1 ವಾರದಲ್ಲಿ ಮನೆ ಕೊಡ್ತೀವಿ ಅಂತ ಹೇಳ್ತೀರಿ. ನಿಮ್ಮನ್ನು ಹೆಂಗೆ ಸಮಾಜವಾದಿ ಅಂತ ಹೇಳೋಣ, ಅಧಿಕಾರದ ಸಮಾನ ಹಂಚಿಕೆ ಅಂತ ಹೆಂಗೆ ಹೇಳೋಣ ಹೇಳಿ ಮುಖ್ಯಮಂತ್ರಿಗಳೇ. ನೀವು ಉತ್ತರ ಕೊಡ್ಬೇಕಲ್ವ ಇವಕ್ಕೆಲ್ಲನೂ. ನೀವು ಉತ್ತರ ಕೊಟ್ಟ ಮೇಲೆ ಹೇಳ್ಬೇಕಲ್ವ ನಾನು ದೇವರಾಜ ಅರಸು ಅವ್ರದ್ದು ದಾಖಲೆನ ಮುರಿದುಬಿಟ್ಟಿದ್ದೀನಿ ಅಂತ. ಬರೀ ದಾಖಲೆ ಮುರಿದ್ರೆ ಹೆಂಗಾಗುತ್ತೆ ಸಿದ್ದರಾಮಯ್ಯನವರೇ? ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಅಥವಾ ತನ್ನ ಆಳ್ವಿಕೆಯ ಅವಧಿನಲ್ಲಿ ಜನ ಮುಂದೆನೂ ಕೂಡ ನಿಮ್ಮ ನಂತರನೂ ಕೂಡ ನಿಮ್ಮನ್ನು ನೆನೆಸಬೇಕು ಅಂದರೆ ಒಂದಷ್ಟು ಹೆಜ್ಜೆ ಗುರುತುಗಳನ್ನ ಬಿಡಬೇಕಲ್ಲ ಮುಖ್ಯಮಂತ್ರಿಗಳೇ. ಏನು ನಿಮ್ಮ ಹೆಜ್ಜೆ ಗುರುತುಗಳು ಹೇಳಿ. ಈಗ ನನ್ನ ಮುಂದಿನ ಪೀಳಿಗೆ, ನನ್ನ ಮುಂದೆ ಬರೋ ಪೀಳಿಗೆ ಸಿದ್ದರಾಮಯ್ಯ ಅಂತ ಒಬ್ಬ ಮುಖ್ಯಮಂತ್ರಿ ಇದ್ರಪ್ಪ, ಇಂತಿಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ನೆನೆಸ್ಕೊಳ್ಬೇಕಲ್ವಾ. ಹೇಳಿ ಮುಖ್ಯಮಂತ್ರಿಗಳೇ, ನೀವೇನು ಅಂಥ ಒಂದು ನೆನಪಿರೋ ಅಂಥದ್ದು ಏನು ಮಾಡಿದ್ದೀರಿ? ಏನು ನಮ್ಮ ಮುಂದಿನ ಪೀಳಿಗೆಯವ್ರು ಬಂದು ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿದ್ರು ಸಿದ್ದರಾಮಯ್ಯನವರು ಅಂತ ಹೇಳ್ಬಿಟ್ಟು ಖುಷಿ ಪಡೋಣವೇ? ಹೇಳಿ ಮುಖ್ಯಮಂತ್ರಿಗಳೇ. ಇಲ್ಲ ಅಂದರೆ ಆ ವಾಲ್ಮೀಕಿ ನಿಗಮದಲ್ಲಿ ಒಂದು 190 ಕೋಟಿ ರೂಪಾಯಿ ದುಡ್ಡನ್ನ ತಿಂದುಬಿಟ್ಟಿದ್ರು ಆ ಮಂಡಳಿ ಅಧ್ಯಕ್ಷರು, ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳೆಲ್ಲ ಸೇರ್ಕೊಂಡು ತಿಂದುಬಿಟ್ಟಿದ್ರು, ಅವ್ರನ್ನೆಲ್ಲ ರಕ್ಷಣೆ ಮಾಡಿದ್ರು ಸಿದ್ದರಾಮಯ್ಯನವರು ಅಂತ ನೆನೆಸ್ಕೊಳ್ಳೋದ? ಹೇಳಿ ಮುಖ್ಯಮಂತ್ರಿಗಳೇ. ನಿಮ್ಮ ಹೆಜ್ಜೆ ಗುರುತುಗಳು ನೀವು ಏನು ನೀವು ಹೇಳ್ತಿದ್ದೀರಲ್ಲ, ನಾನು ಹಿಂದುಳಿದವರಿಗೋಸ್ಕರ ಎಲ್ಲ ಮಾಡ್ತಾಯಿದ್ದೀನಿ, 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ನಾವು, ಇದೆಲ್ಲನೂ ಕೂಡ ಬಡವರಿಗೋಸ್ಕರ ಮಾಡಿರೋದು, ಹಿಂದುಳಿದವ್ರಿಗೋಸ್ಕರ ಮಾಡಿರೋದು ಅಂತ ನೀವು ಹೇಳ್ತಿದ್ದೀರಲ್ಲ ಮುಖ್ಯಮಂತ್ರಿಗಳೇ. ನೀವು ಹೇಳಿ, ನೀವೇನು ಕೊಡ್ತಿದ್ದೀರಲ್ಲ 5 ಭಾಗ್ಯಗಳು, ಈ 5 ಭಾಗ್ಯಗಳು ನಿಮ್ಮ ಸರ್ಕಾರ ಹೋದ ಮೇಲೂ ಕೂಡ ಇದನ್ನು ಮುಂದುವರಿಸ್ತಾವ? ಇದು ಒಂದು ಶಾಶ್ವತವಾಗಿ ಘೋಷಣೆ ಮಾಡಿರೋದ ಅಲ್ಲವಲ್ಲ ಮುಖ್ಯಮಂತ್ರಿಗಳೇ. ಕೇವಲ ನಿಮ್ಮ ಸರ್ಕಾರ ಇರೋವರೆಗೂ ಮತ್ತು ನಿಮ್ಮ ಸರ್ಕಾರ ಬರಬೇಕು ಅಂತ ನೀವು ಇದನ್ನು ಅನೌನ್ಸ್ ಮಾಡಿದ್ದು. ನಿಮ್ಮ ಸರ್ಕಾರ ಬಂದಾಯಿತು, ನಿಮ್ಗೆ ಅಷ್ಟು ಕಾಳಜಿ ಇದ್ದರೆ ಅದನ್ನೇನು ಕರೆಕ್ಟಾಗಾದರೂ ಕೊಡ್ತಿದ್ದೀರಾ? ಅದನ್ನ ಸರಿಯಾಗೂ ಕೊಡ್ತಿಲ್ಲ. ನಿಮಗೆ ಇಷ್ಟ ಬಂದಾಗ ನಿಮಗೆ ಯಾವಾಗ ದುಡ್ಡು ಸಿಕ್ಕುತ್ತೋ ಆವಾಗ ನೀವು ಆ ಜನರಿಗೆ ಹಾಕ್ತಿದ್ದೀರಿ. ಅದು ಈಗೇನು ಆ ದುಡ್ಡು ಹಾಕ್ತಿದ್ದೀವಿ ಅನ್ನೋ ಕಾರಣಕ್ಕೆ, ಅದು ತುಂಬ ಹೊರೆ ಆಗ್ತಿದೆ ಅನ್ನೋ ಕಾರಣಕ್ಕೆ ಆ ಬಡಬಗ್ರದು BPL ಕಾರ್ಡ್ ಇಟ್ಕೊಂಡು ಒಂದು 5 kg 10 kg ಅಕ್ಕಿ ತಗೊಂಡು ತಿಂತಿದ್ದಕ್ಕೆ ಅದಕ್ಕೂ ಮಣ್ಣು ಸುರಿತಿದ್ದೀರಿ. ಈಗ ಅವನ್ನೆಲ್ಲ ಕ್ಯಾನ್ಸಲ್ಗಳು ಮಾಡಿ 7 ಲಕ್ಷ ಚಿಲ್ಲರೆ BPL ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಆಹಾರ ಸಚಿವರು, ಮಾನ್ಯ ಮಂತ್ರಿಗಳು ಮುನಿಯಪ್ಪನವರು, ಆಮೇಲೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬ ಹೆಮ್ಮೆಯಿಂದ ಹೇಳ್ತಾರೆ, ಇದು ನಿಮ್ಮ
ಸಮಾಜವಾದ, ಆಮೇಲೆ ಶೋಷಿತರಿಗೆ ನೀವು ನೆರವಾಗ್ತಾ ಇರೋವಂಥ ರೀತಿ. ಇದು ಮುಖ್ಯಮಂತ್ರಿಗಳೇ ನಿಮ್ಮ ಸಾಧನೆಗಳ ಪಟ್ಟಿ. ನೀವು ಭ್ರಷ್ಟಾಚಾರಿಗಳನ್ನ ರಕ್ಷಣೆ ಮಾಡೋದ್ರ ಸಲುವಾಗಿ ನೀವೇನು ಮಾಡಿದ್ರಿ? ಲೋಕಾಯುಕ್ತನ ಮುಚ್ಚಾಕಿ ಒಂದು ACBನ ಮಾಡಿದ್ರಿ, ಆ್ಯಂಟಿ ಕರಪ್ಷನ್ ಬ್ಯೂರೋ ಅಂತ. ಇದೇ ಅಲ್ವಾ ನಿಮ್ಮ ಸಾಧನೆ? ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ದ ಲೋಕಾಯುಕ್ತನ ಮುಚ್ಚಾಕಿದ್ರೆ ಬೀಗ ಹಾಕ್ಸಿದ್ರಿ. ಅದಕ್ಕೆ ಯಾಕೆ ಸಮಯ ಬೀಗ ಹಾಕ್ಸಿದ್ರಿ? ಭ್ರಷ್ಟನ ರಕ್ಷಣೆ ಮಾಡಬೇಕು, ಭ್ರಷ್ಟಾಚಾರನ ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೆ ಅಲ್ವಾ? ಇದಲ್ವಾ ನಿಮ್ಮ ಸಾಧನೆ? ಮುಖ್ಯಮಂತ್ರಿಗಳೇ, ಈ ಥರದ ನೂರಾರು ಸಾಧನೆಗಳನ್ನ ಪಟ್ಟಿ ಮಾಡ್ಬೋದು. ನಿಮ್ಮ 7.5 ವರ್ಷದ ಆಡಳಿತಾವಧಿಯಲ್ಲಿ ಈ ಥರದ ನೂರಾರು ನಿಮ್ಮ ಸಾಧನೆಗಳನ್ನ ಪಟ್ಟಿ ಮಾಡ್ಬೋದು ಮುಖ್ಯಮಂತ್ರಿಗಳೇ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಕೇವಲ ದಿನಗಳನ್ನು ಎಳೆಸಿದಾಗ ಮಾತ್ರ ನೀವು ದೇವರಾಜ್ ಅರಸು ಅವರ ಆಡಳಿತದ ಅವಧಿ ಏನಿತ್ತಲ್ಲ 2792 ದಿನಗಳು, ನೀವು ಅದಕ್ಕಿಂತ ಹೆಚ್ಚಿನ ದಿನಗಳನ್ನ ಆಳ್ವಿಕೆನ ಮಾಡಿರ್ಬೋದು ಅಷ್ಟೇ ಹೊರತು. ಆದರೆ ದೇವರಾಜ್ ಅರಸು ಅವರ ಕಾಲದಲ್ಲಿ ಏನು ಅಭಿವೃದ್ಧಿ ಆಯ್ತಲ್ಲ, ಯಾವ ತುಳಿತಕ್ಕೊಳಗಾಗಿರೋ ಸಮಾಜಗಳು, ಯಾವ ಸಣ್ಣ ಜಾತಿಯ ಸಮಾಜಗಳಿತ್ತಲ್ಲ, ಆ ಜನರಿಗಾಯ್ತಲ್ಲ ಅನುಕೂಲಗಳು, ಅಂಥ ಯಾವ ಅನುಕೂಲಗಳು ಕೂಡ ನೀವು ಆ ಸಮಾಜಗಳಿಗೆ ಮಾಡಿಕೊಟ್ಟಿಲ್ಲ. ನೀವು ಕೇವಲ ಓಟಿಗೋಸ್ಕರ ನಾನೊಬ್ಬ ಅಹಿಂದ ನಾಯಕ, ನಾನೊಬ್ಬ ಹಿಂದುಳಿದವ ಜನರ ನಾಯಕ, ನಾನು ಇರೋದೇ ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ನೀವು ಬರೀ ಭಾಷಣ ಮಾಡಿದ್ರಿ ಅಷ್ಟೇ ಹೊರಹ. ನೀವು ಬೇರೆ ಏನನ್ನೂ ಮಾಡಿಲ್ಲ. ಬೇರೆ ಎಲ್ಲ ಜಾತಿಗಳನ್ನೂ ಬಿಟ್ಬಿಡೋಣ ಮುಖ್ಯಮಂತ್ರಿಗಳೇ. ನಿಮ್ಮದೇ ಸಮುದಾಯದ ಕುರುಬ ಸಮುದಾಯಕ್ಕೆ ನಿಮ್ಮ ಕೊಡುಗೆ ಏನು ಅದನ್ನಾದರೂ ನಿಮ್ಮ ಜನರಿಗೆ ಹೇಳಿ. ಇವತ್ತು ಕುರುಬ ಸಮುದಾಯದ ಜನ ತುಂಬ ಖುಷಿಯಲ್ಲಿದ್ದಾರೆ. ನಮ್ಮ ಸಮುದಾಯದ ಒಬ್ಬ ನಾಯಕ ಇವತ್ತು ದೇವರಾಜ್ ಅರಸು ಅವರ ದಾಖಲೆಗಳನ್ನ ಮುರಿದಿದ್ದಾರೆ ಅಂತ ಹೇಳಿ ತುಂಬ ಖುಷಿಯಲ್ಲಿದ್ದಾರೆ. ಆದರೆ ಹೇಳಿ ಜನರಿಗೆ, ನಿಮ್ಮ ಸಮುದಾಯದ ಜನರಿಗೋಸ್ಕರ ನಿಮ್ಮ ಕೊಡುಗೆ ಏನು? ನೀವು ಬೇರೆ ಸಮುದಾಯಗಳು ಬಿಡಿ, ಸಣ್ಣ ಸಮುದಾಯಗಳೇನಿದೆಯಲ್ಲ ಆ ಸಮುದಾಯಗಳನ್ನ ಬಿಟ್ಟುಬಿಡಿ, ಅವ್ರಿಗಂತೂ ನೀವು ಏನೂ ಮಾಡಿಲ್ಲ. ಆದರೆ ನಿಮ್ಮದೇ ಸಮುದಾಯಕ್ಕೆ ಆದರೂ ಏನು ಮಾಡಿದ್ದೀರಿ? ಅದ್ರ ಕೊಡುಗೆನಾದರೂ ಹೇಳಿ. ಆ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳೇ, ದಯಮಾಡಿ ದೇವರಾಜ್ ಅರಸು ಅವ್ರನ್ನ ನಿಮಗೆ ಹೋಲಿಕೆನ ಮಾಡ್ಕೋಬೇಡಿ. ನಿಮಗೂ ಅವ್ರಿಗೂ ಆಡಳಿತದಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ನೀವಿಬ್ಬರೂ ಕೂಡ ಕೆಳಮಟ್ಟದಿಂದನೇ ನೀವು ರಾಜಕಾರಣ ಮಾಡಿದ್ದು ಅನುಮಾನವೇ ಇಲ್ಲ. ನೀವು ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ನಿಮ್ಮ ಶ್ರಮ ತುಂಬ ದೊಡ್ಡದಿದೆ, ನಾವು ಅದನ್ನು ಅಲ್ಲಗಳೆಯೋದೇ ಇಲ್ಲ. ಹೌದು, ನಿಮ್ಮ ಪರಿಶ್ರಮ ಇದೆಯಲ್ಲ, ಆ ಪರಿಶ್ರಮಕ್ಕೆ ನಿಮ್ಮ ಸಲ್ಯೂಟ್ ಇದೆ. ಖಂಡಿತ ನಮ್ಗೆ ಅದರಲ್ಲಿ ಯಾವ ಸಂಶಯನೂ ಇಲ್ಲ ಮುಖ್ಯಮಂತ್ರಿಗಳೇ, ಖಂಡಿತ ಇಲ್ಲ. ನೀವು ತುಂಬ ಹಾರ್ಡ್ ವರ್ಕ್ ಮಾಡಿ ಇಲ್ಲಿವರೆಗೂ ಬಂದಿರೋದು. ಆದರೆ ನಿಮ್ಗೆ ಅಧಿಕಾರ ಸಿಕ್ಕದಾಗ ಏನು ಮಾಡಿದ್ರಿ? ನಿಮ್ಮ ಸಾಧನೆಗಳೇನು ಅಂತ ನಾವು ಕೇಳ್ತಿದ್ದೀವಿ ಅಷ್ಟೇ. ಈಗ ನಾನು ನೀವು ಮಾಡೋದ್ನಲ್ಲ ಪಟ್ಟಿನ, ಇಷ್ಟೇ ನಿಮ್ಮ ಸಾಧನೆಗಳು. ಇದನ್ನು ಮೀರಿ ನಿಮ್ದೇನಾದರೂ ಸಾಧನೆ ಇದ್ದರೆ ದಯವಿಟ್ಟು ಹೇಳಿ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.